ಈ ಬಾಲ್ಯಗಾಟದ ಹಟ್ಟಿ ಒಳಗೆ ಯಾರು ಈ ಬಾಲ್ಯಗಾಟದ ಜಾಮವಂತನ ಮುಂದೆ ಯಾರು ನಿಲ್ಲುವರಿಲ್ಲ. ಈ ಹಟ್ಟಿ ಒಳಗೆ ನನ್ನ ಎದುರು ನಿಂತವನಿಗೆ ಉಳಿಗಾಲನೇ ಇಲ್ಲ. ದೇವಿ ನಿನ್ನ ಪೂಜೆ ನನಗೆ ಸೌಭಾಗ್ಯ, ತಾಯಿ ನಿನ್ನ ಪೂಜೆ ನನಗೆ ಸೌಭಾಗ್ಯ. ದೇವಿ ನಿನ್ನ ಕರುಣಿಸಿ, ತಾಯಿ ನಿನ್ನ ಕರುಣಿಸಿ. ದೇವಿ ನಿನ್ನ ಪೂಜೆ ನನಗೆ ಸೌಭಾಗ್ಯ, ತಾಯಿ ನಿನ್ನ ಪೂಜೆ ನನಗೆ ಸೌಭಾಗ್ಯ. ತಾಯಿ ನಿನ್ನ ಕರುಣಿಸಿ. ನಾನು ಯಾವ ಊರಲ್ಲಿರುವೆನೋ ಅದೇ ನನ್ನೂರು ಯಪ್ಪ. ಲೇ ಹುಂಬಂದನ ಮಗನೇ, ನೀ ಯಾವ್ದವನೇ ಇರು. ದ್ರವ್ಯ ಬಂಗಾರ ಇದ್ರ ಸುಮ್ಮನೆ ಕೊಟ್ಟು ಮುಂದೆ ಹೋಗು. ಯಪ್ಪ, ನಿನ ಕೊಡ್ಲಾಕ ನನ್ನ ಹತ್ತಿರ ಈಗ ಅಂಥದ್ದೇನೂ ಐಶ್ವರ್ಯ ಇಲ್ಲಪ್ಪ. ಇದು ನಿನಗ ದಕ್ಕೋದು ಇಲ್ಲ. ನಾನೊಬ್ಬ ಸನ್ಯಾಸಿ. ಲೇ ಬಿಗ್ರಾಸಿ ನನ್ನ ಮಗನ, ನನಗ ಸನ್ಯಾಸಿ ಅಂತ ಓಡಿ ಹೋಗಬೇಕಂತಿ ಆಟ ನಡೆಸಿ ಲೇ ಮಗನ. ಕೈಯಾಗ ಏನದ ಇಟ್ಟು ಹೇಳ ಮಗನ. ಯಪ್ಪ, ನನ್ನ ಕೈಯಾಗೀಗ 7 ಮಕ್ಕಳ ತಾಯಿ ಚೆರಗಿನ ಎಡಿ ನೈವೇದ್ಯದ ತಾಟ್ ತಗೊಂಡು ನಾ ತಾಯಿ ದರ್ಶನಕ್ಕೆ ನಡೆದೀನಪ್ಪ. ತಾಯಿ ದರ್ಶನಕ್ಕೆ ನಡೆದೀನಿ. ತಾಯಿ ತಾಯಿ ಹಸಿದ ತಂಗ ಮುಂದೆ ನಿಂತರ ತಾಯಿ ಅಂತ. ತಾಯಿ ಯಾವ ತಾಯಿ ಅಲ್ಲ ಮಗನ ನಿನಗ. ಹಸಿ ಹೋಗಿದ ಸುಮ್ಮನೆ ತಾಡು ಕೊಟ್ಟು ಬದುಕುಳಿ. ಯಪ್ಪ, ತಾಯಿ ಪ್ರಸಾದ ನಿನಗಿಲ್ಲಿ ಸಿಗಲ್ಲ. ನಾನು ದೇವಿ ದರ್ಶನ ಮಾಡಿಕೊಂಡು ಹೊಳ್ಳಿ ಬರಾಗ ಈ ತಾಟ್ ಕೊಟ್ಟು ಹೋಗ್ತೀನೋ ಯಪ್ಪ. ಏ ಹುಚ್ಚ ಹುಮ್ಮಂದನ ಮಗನೇ, ಸುಮ್ಮನೆ ತಾಟು ಕೊಡಂದ್ರ 7 ಮಕ್ಕಳ ತಾಯಿ ಆ ತಾಯಿ ಈ ತಾಯಿ ಅಂತ ಯಾಕೆ ಬೇಡ ಗೊತ್ತಲೇ? ಎಲ್ಲದಲ್ಲೇ 7 ಮಕ್ಕಳ ತಾಯಿ, 7 ಮಕ್ಕಳ ತಾಯಿ, 8 ಮಕ್ಕಳ ತಾಯಿಯೋ. ಚಂದ್ರಗಿರಿ ಹೋಗಿ ಬಂದು ತಾಡು ಕೊಡ್ತೀಯ. ಅಲ್ಲಿ ತನಕ ಅನ್ನ ಉಳಿ ಇರ್ತದ ಆ ಮಗನ ತಾಡ್ದಾಗ. ನಿನ್ನ ಮಾತು ಕೇಳಿ ಸಿಕ್ಕಿ ಬ್ಯಾಟಿ ಹುಸಿ ಬಿಡಕ ನನ್ನನ್ನು ಮಳು ಪಾರ ಅಂತ ತಿಳಿದಲೇ ಮಗನ. ತಾಯಿ ಏ ತಮ್ಮ, ತಾಯಿ ಪ್ರಸಾದಕ್ಕೆ ಕೈ ಹಾಕಿ ನಿನ್ನ ಬಾಳ ನೀನೇ ಹಾಳು ಮಾಡ್ಕೋಬೇಡ ಓಯಪ್ಪ. ಲೇ ಕೈಯನ್ನು ತಾಡ್ತಾರಲೇ ಮಗನ, ಯಾಕೆ
ತಾಯಿ ಪ್ರಸಾದಕ್ಕೆ ಕೂಳಂದು ನೀನು ಬಾಳ ನೀನೇ ಹಾಳು ಮಾಡ್ಕೋಬೇಡ ಲೇ ಹುಮ್ಮನ ಮಗನ, ಎತ್ತಿಗೆ ಕಣ್ಣು ಕಟ್ಟಿ ಗಾಣ ಹಾಕಿ ಎಣ್ಣೆ ಎತ್ತಿಗೆ ಬಾಲ್ಯ ಗಾಣಿಗನ ಮುಂದ ನಿನ್ನ ನಡ್ಕನ ಸುಮ್ಮನೆ ತಾಡು ಕೊಡು. ನನ್ನ ಮಾತು ಮೀರಿ ಯಾರು ನಡೆಯಂಗಿಲ್ಲ. ಈ ಗಾಟ ಬಿಟ್ಟು ಯಾರು ಹೋಗಲ್ಲ. ಈ ಕೊಡಲಿ ನಿನ್ನಂತ ಸ್ವಚ್ಛ ಮಕ್ಕಳ ಜೀವಾನುಂಗ್ಯದ. ಈ ಬಾಲ್ಯಗಾಟದ ಜಾಮವಂತನ ಹಟ್ಟಿ ಒಳಗೆ ಹುಲಿ ಸಹಿತ ಕಾರಣ ಕಂಜತೈತಿ ಮಗನ. ಬ್ಯಾಟಿ ಎಬ್ಬಿಸಿ ಬಿಡೋ ಜಾತಿ ಅಲ್ಲಲೇ, ಬ್ಯಾಟಿ ಹೊಡೆಯೋದು ಮುಗಿಸೋ ಜಾತಿ. ತಮ್ಮ ಇದ್ರಾಗ ನಿನಗ ಅನಾಹುತ ಆಗ್ತದಪ್ಪ. ತಾಯಿ ಪ್ರಸಾದ ಇನ್ನು ನಾನು ಮುಟ್ಟಿಲ್ಲ. ಗುರುವಿನ ದರ್ಶನಕ್ಕ ಅಡ್ಡ ಬರಬಾರ್ದು. ತಾಯಿ ಪ್ರಸಾದಕ್ಕ ಕೈ ಹಾಕಬಾರ್ದು. ಇದು ಕೆಟ್ಟ ಚಿನ್ನ ತಮ್ಮ, ಕೆಟ್ಟ ಚಿನ್ನ. ತಾಯಿ ಎಲ್ಲ ಮಗನ ತಾಯಿ. ಆ ಕಲ್ಲು ಮುಂದಿಟ್ರೆ ಆ ಕಲ್ಲಿನ ಹೇಳ್ಮಕ್ಳ ತಾಯಿ ಹೆಸರು ಹೇಳ್ತಿ. ಕಲ್ಲು ಮುಂದೆ ಬಾನೆ ಇಟ್ರೆ ಕಲ್ಲ ಅಂತ ತಿಂತದನಲ್ಲಿ. ಹಸಿವಾಗದ ಸುಮ್ಮನೆ ತಾಟು ಕೊಡು. ಆ ಬನ್ನಿಗಿಡ ಕೆಳಗಿನ ಕಲ್ಲಿನ ಕೇಳ್ತಾನ ಮಗ. ತಮ್ಮ ಕಲ್ಲ ಅನ್ಬೇಡಪ್ಪ. ಆ ಕಲ್ಲ ಬಲ್ಲವನಿಗೆ ಬೆಳಕು ತೋರ್ಸ್ಯಾದ, ಅದೇ ಕಲ್ಲ ಅಜ್ಞಾನಿಗೆ ಕತ್ತಲ್ದಾಗ ಕುಂದರ್ಸ್ಯಾದ. ಆ ಕಲ್ಲಾಗ ಒಂಥರ ಶಕ್ತಿ ಅದ ಅಂತ ಹೇಳಿ ಜನರ ಭಕ್ತಿಯ ಕಣ್ಣು ಕಲ್ಲಿನ ಕಡೆಗೆ ಹರಿದು ಬಾಗಿ ನಡೆದಾರು ತಮ್ಮ, ಬಾಗಿ ನಡೆದ. ಆ ಕಾಶಿ ವಿಶ್ವನಾಥನು ಕಲ್ಲಿನಲ್ಲೇ ಅಡಗಿ ಕುಳಿತಿದ್ದಾನೆ. ಶ್ರೀಶೈಲ ಮಲ್ಲಿಕಾರ್ಜುನನು ಕಲ್ಲಿನಲ್ಲೇ ಅಡಗಿ ಕುಳಿತು ಮಲ್ಲಮ್ಮಳಿಗೆ ದರ್ಶನ ಕೊಟ್ಟ. ಆ ಪಂಡ್ರಪುರ ಕರಿಕಲ್ಲಿನ ಮುಂದ ದೇಶವೇ ವಿಠಲ ವಿಠಲ ಎಂದು ಹಾಡಿ ಕುಣಿಯುತ್ತಿಲ್ಲವೇನೋ, ಜಗದಾಗ ಹಾಡಿ ಕುಣಿಯುತ್ತಿಲ್ಲವೇನೋ. ಲೇ ಮಗನ, ಮತ್ತೆ ಅದೇ ಹಳೆ ಪುರಾಣ ಹೇಳ್ತಿಲ್ಲೋ. ಅನಾಹುತ ಮಾಡಿ ಆಹುತಿ ಆಗಬೇಡ. ಹೇಳು ಮಗನ ಈಗ ಪುರಾಣ. ನನ್ನ ಹಿಂದೆ ಬಂದು ಯಾರೋ ಜೋರ ಹೊಡೆದಂಗಾಯ್ತು. ಹಾ, ನನ್ನ ಎತ್ತುಗಳು ಒಮ್ಮೆಲೆ ಕಾದಾಡಕ್ಕೆ ಬಿದ್ದವಲ್ಲ ಅಪ್ಪ. ನಾನು ಎತ್ತುಗಳ ಕಾದಾಡ ಬಿಡಿಸೋ ಅಪ್ಪ. ಸಣ್ಣ ಎತ್ತು ದೊಡ್ಡ ಎತ್ತಿಗೆ ಒಂದೇ ಸಮನೆ ಹೊಡಿಲಿಕ್ಕತ್ತದ. ಸೀಮೆಯಲ್ಲಿ ಮೇಯುತ್ತಿದ್ದ ಎತ್ತುಗಳು ಮದವೇರದ ಆನೆಯಂತೆ ಕರೆಸಿ ಡರೆ ಹೊಡೆಯುತ್ತ ಒಮ್ಮೆಲೆ ಕಾದಾಡಕ್ಕೆ ಬಿದ್ದವಲ್ಲು ಯಪ್ಪ. ಎತ್ತುಗಳಿಗೆ ಇಷ್ಟು ಸಿಟ್ಟು ಶಕ್ತಿ ಎಲ್ಲಿಂದ ಬಂತು? ಅಂತ ಭೀಕರ ಕಾದಾಟ ಯಪ್ಪ. ಇದು ಎತ್ತುಗಳ ಕಾದಾಟವಲ್ಲೋ. ಆ ತಾಯಿ ಪ್ರಸಾದಕ್ಕೆ ಕೈ ಹಾಕಿದಲ್ಲ, ಆ ಗುರುವಿನ ದರ್ಶನಕ್ಕೆ ಅಡ್ಡ ಬಂದಿಯಲ್ಲ, ಆ ದೇವ ತೋರಿಸಿದ ಒಂದು ಶಕ್ತಿಯ ರೂಪ. ಈಗ ನೀ ಆ ತಾಯಿಗೆ ತಪ್ಪಾಯ್ತು ಅಂತ ಕೇಳಿದ್ರ ನಿನಗ ಹಿತ, ಇಲ್ಲಿಲ್ಲಂದ್ರ ನಿನಗ ಅನಾಹುತೋ ತಮ್ಮ, ಅನಾಹುತ. ಯವ್ವ ಚಂದ್ರನ ತಾಯಿ, 7 ಮಕ್ಕಳ ತಾಯಿ, ನಿನ್ನ ಚಮತ್ಕಾರ ಮಹಿಮೆ ಗೊತ್ತಿಲ್ಲದೆ ಈ ಅಪ್ಪನಿಗೆ ಸಿಕ್ಕ ಹಾಗ ಮಾತಾಡಿ ಸಂಕಟಗೊಳಗಾದೆ. ನೀನು ಚಾಮುಂಡಿ ದೇವಿ ಉಗ್ರ ರೂಪವೇ ಆಗಿರುವಿ. ಪ್ರಸಾದ ಮುಟ್ಟಿದ ಈ ಪಾಪಿಯನ್ನು ರಕ್ಷಿಸು ತಾಯಿ, ರಕ್ಷಿಸು. ನಿನ್ನ ಅಂತಃಕರಣ ಇದ್ದರೆ ಬದುಕುವೆ, ಇಲ್ಲವಾದರೆ ಘೋರ ನರಕ. ಹೋರಿಗಳ ಸಿಟ್ಟನ್ನು ನಡೆಸಿ ಶಾಂತಿಯುತ ತಿರುಗಿಸಿ ತಾಯಿ, ಶರಣು ತಾಯಿ. ನನಗೆ ನನ್ನ ಸಲಮಾರ್ಗ ತೋರಿಸು ಯಪ್ಪ. ನನ್ನನ್ನು ಉಳಿಸು, ನನ್ನನ್ನು ಯಪ್ಪ. ನೋಡ್ದೇನೋ ಆ ಕಲ್ಲಿನ ಮಹಿಮೆ. ನೀನು ಕ್ಷಮೆ ಕೇಳುವುದು ಒಂದೇ ತಡ, ನಿನ್ನೆರಡು ಎತ್ತುಗಳು ಕಾದಾಟ ಬಿಟ್ಟು ಮೊದಲಿನಂತೆ ಮೈಯುಕ್ತ ನಡೆದಿವೆ. ಭೀಮ ದುಶ್ಯಾಸನರ ಮಹಾ ಭಯಂಕರ ಯುದ್ಧದಂತೆ ಎತ್ತುಗಳ ಕಾದಾಟ ನಡೆದಿತ್ತು. ಗೆಳೆಯರಿಬ್ಬರು ಕುಸ್ತಿ ಹಿಡಿದು ಮತ್ತೆ ಒಂದಾದರೆಂಬಂತೆ ಅವರ ಗೆಳತನವಾಯಿತು. ನೋಡ್ದೆ ಅಪ್ಪ, ನೋಡ್ದೆ. ಮುಂದಿನ ಅಮಾವಾಸ್ಯೆಗೆ ನನ್ನ ಹಟ್ಟಿಯೊಳಗೆ ದೇವಿ ಮಾಡಿ ಕುಂದಿರ್ಸ್ತೀನಿ. ಬನ್ನಿ ಹಿಡಿದ ಕೆಳಗ ನೆಲೆಸಿದ 7 ಮಕ್ಕಳ ತಾಯಿ ಅಲ್ಲ, 7 ಊರಿನ ದೇವಿ. ಅದಕ್ಕ ಎಲ್ಲ ರೈತರು ಬಂದು ರಾಶಿ ಮದ ತಾಯಿಗೆ ಮುಟ್ಟಿಸ್ತಾರ. ಸಣ್ಣ ಎತ್ತಿನ ಕೋಡು ದೊಡ್ಡ ಎತ್ತಿಗೆ ಮೈ ತುಂಬ ಹತ್ತಿ ಕೆಳಗೆ ಬಿದ್ದು ಮತ್ತೆ ಎದ್ದು ಮೈಲಕ್ಕೆ ಹತ್ತಿದ ನೋಡಿ
ನೋಡಿ ಹೋದ ಜೀವ ತಿರುಗು ಬಂದಂಗ ಐತಪ್ಪ, ತಿರುಗು ಬಂದಂಗ ಐತಿ. ಯಪ್ಪ ನಾ ಇನ್ನ ಚಂದ್ರಗಿರಿಗೆ ಹೋಗಿ ಬರ್ತೀನಿ. ಯಪ್ಪ ನನ್ನ ಹಟ್ಟಿಗೆ ಬಾ, ಊಟ ಮಾಡಿ ಹೋಗುವಂತಿ. ಯಪ್ಪ ನಿನ್ನ ಹುಂಬ ಹುಚ್ಚಂದು ನಾನು ನಿನ್ನ ಚುಚ್ಚಿ ಮಾತಾಡ್ದೆ, ಚುಚ್ಚಿ ಮಾತಾಡ್ದೆ. ಪೂರ್ಣ ಎಚ್ಚರಿರಬೇಕು, ಜಗದ ಕಣ್ಣಿಗೆ ಹುಚ್ಚನಾಗಿ ಕಾಣಬೇಕು. ಸ್ವಚ್ಛ ಮನಸ್ಸಿನಿಂದಿದ್ರ ಪರಮಾತ್ಮ ಮೆಚ್ಚತಾನಪ್ಪ, ಮೆಚ್ಚತಾನ. ಯಪ್ಪ ನಮ್ಮ ಹಟ್ಟಿಗೆ ನಡಿ, ಊಟ ಮಾಡಿ ಹೋಗುವಂತಿ. ಈಗ ಗುರುವಿನ ದರ್ಶನಕ್ಕೆ ತೊಂದರೆ ಬೇಡ ಓಯಪ್ಪ, ನಾ ಹೊಳ್ಳಿ ಬರಾಗ ನಿನ್ನ ಹಟ್ಟಿಗೆ ಬಂದು ಹೋಗ್ತೀನಿ. ಯಪ್ಪ ದೇವಿ ದರ್ಶನ ಮಾಡಿಕೊಂಡು ಬಂದು ನಮ್ಮ ಹಟ್ಟಿಗೆ 4 ದಿನ ಇದ್ದು ಹೋಗುವಂತಿ. ನಡಿಯಪ್ಪ ನಡಿ. ನಾ ಆಮ್ಯಾಗ ಬಂದು ಹೋಗ್ತೀನಪ್ಪ. ಶರಣಪ್ಪ ಶರಣ. ದೇವಿ ನಿನ್ನ ಪೂಜೆ ನನಗೆ ಸೌಭಾಗ್ಯ, ತಾಯಿ ನಿನ್ನ ಪೂಜೆ ನನಗೆ ಸೌಭಾಗ್ಯ. ತಾಯಿ ನೀನು ಕರುಣಿಸೆ, ದೇವಿ ನೀನು ಕರುಣಿಸೆ.